ಬಿಗ್ ಬಾಸ್ ನೋಡ್ತಿದೀವಿ. ಹೌದು ಸರ್. ಮನೆಯಲ್ಲಿ ಒಂದಷ್ಟು ಫ್ರೆಂಡ್ಶಿಪ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅದು ಬೇರೆ ಬೇರೆ ಕಾರಣಕ್ಕೆ. ನಿಮ್ಮ ಒಂದು ಕ್ವಾಲಿಟೀಸ್ ಇಷ್ಟ ಆಗ್ಬೋದು, ಅಥವಾ ಯಾವ್ದೋ ಒಂದು ಸ್ಪೆಷಲ್ ಮೂಮೆಂಟ್ ಅಲ್ಲಿ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ. ಮೊನ್ನೆ ರಣರಂಗ ಆಗೋಗಿತ್ತು ಬಿಗ್ ಬಾಸ್ ಹೌಸ್. ಹೌದು. ಅಶ್ವಿನಿ ಗೌಡ ಅವರು, ಜಾಹ್ನವಿ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಮನೆಯಲ್ಲಿ. ಹಾಗೆ ಗಿಲ್ಲಿ, ಕಾವ್ಯ ಕೂಡ. ಯಾವ್ದೋ ಒಂದು ವಿಚಾರಕ್ಕೆ ಆಪೋಸಿಟ್ ಆಗಿ ನಿಂತಾಗ ಅವತ್ತೇ ಅವರಿಬ್ಬರಿಗೂ ಜಗಳ ಆಗತ್ತೆ. ಸೊ ನಿಧಾನವಾಗಿ ವ್ಯೂವರ್ಸ್ಗೆ ಏನ್ ಅನ್ಸುತ್ತೆ, ಎಲ್ಲವೂ ಕೂಡ ನಾಮಕಾವಸ್ಥೆ ಫ್ರೆಂಡ್ಶಿಪ್ಗಳ ಅಂತ. ಇದ್ರ ಬಗ್ಗೆ ನಿಮ್ ಟೇಕ್ ಏನು? ಇಲ್ಲ, ಅಲ್ಲಿ ಏನಂದ್ರೆ ಸರ್, ಇವಾಗ ಎಲ್ಲರೂ ಬಂದು ಸ್ಕ್ರಿಪ್ಟೆಡ್ ಅಂತಾರೆ. ಅಲ್ಲಿ ಏನು ಸ್ಕ್ರಿಪ್ಟೆಡ್ ಅಲ್ಲ, ಆದ್ರೆ ಜಗಳ ಆಡೋ ಥರ ಆಗಂಗೆ ಕ್ಯಾರೆಕ್ಟರ್ ಕೊಡ್ತಾರೆ. ಅಂದರೆ ರಾಕ್ಷಸ, ರಾಜ, ನೀವು ಸೇವಕ, ಅಲ್ಲೇ ಜಗಳ ಬಂದ್ಬಿಡುತ್ತೆ. ಅಂದರೆ ಅವ್ರಿಗೆ ಬರೀ ನೀವು ರಾಕ್ಷಸ ಅಂದರೆ ನೀವು ರಾಕ್ಷಸ ನೀವೇ ಖುದ್ದಾಗೆ ರೆಡಿ ಮಾಡ್ಕೋಬೇಕು. ರಾಜ ಅಂದರೆ ನೀವು ರಾಜ ಥರ, ಸೇವಕ ಅಂದರೆ ಸೇವಕ ಥರ. ಅಲ್ಲೇನಾಗುತ್ತೆ, ಕೆಲಸ ಮಾಡಲ್ಲ ಅದು ಇದು ಅಂದಾಗ ಜಗಳ ಬರುತ್ತೆ. ಆಮೇಲೆ ಒಂದೊಂದು ಮಾತಿಗೆ ಜಗಳ ಬರುತ್ತೆ. ಆ ಥರದ್ದೇ ಥೀಮ್ ಇರುತ್ತೆ. ಥೀಮ್ ಅಂದರೆ ಅವ್ರು ಫುಲ್ ಹೇಳಲ್ಲ, ಬರೀ ಒಂದೇ. ಇವಾಗ ಪ್ರಿನ್ಸಿಪಲ್ಲು ಸ್ಟೂಡೆಂಟ್ ಅಂತ ಮಾಡಿದ್ರು, ಆಮೇಲೆ ಅದರಲ್ಲಿ ಯಾರು ವೀಕು ಇದು ಮಾಡಿ ಅಂತ ಇಬ್ಬರು ಫ್ರೆಂಡ್ಸ್ ಇರೋರನ್ನೇ ದುಶ್ಮನ್ ಆಗಲಿ ಅಂತಲೇ ನಿಲ್ಲಿಸ್ತಾರೆ. ಇವಾಗ ಅವರಿಬ್ಬರನ್ನ ನಿಲ್ಲಿಸಿದ್ಕೆ ತಾನೆ ಇವ್ರು ಅವ್ರ ಬಗ್ಗೆ ಹೇಳಿದ್ದು, ಇವ್ರು ಅವ್ರ ಬಗ್ಗೆ ಹೇಳಿದ್ದು. ಅಲ್ಲೇನಂದ್ರೆ ಎಲ್ಲರೂ ಗೆಲ್ಲಕ್ಕೆ ಬಂದಿರ್ತಾರೆ, ಆ ಸ್ಟೇಜಿಗೆ ಬರೋವರೆಗೂ ಜೊತೆಲಿರ್ತಾರೆ ಸರ್. ಅಲ್ಲಿ ಎದುರುಗಡೆ ಬಂದಾಗ ಕ್ಯಾಕರ್ ಸುಗಿಯೋದು ಉಗ್ದೇ ಹೋಗಿರ್ತಾರೆ, ಇವರು ಕ್ಯಾಕರ್ ಸುಗಿಯೋದು ಉಗ್ದೇ ಹೋಗ್ತಾರೆ. ಆ ಥರ ಆಗಿ ಜಗಳ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ, ಮುನ್ಸ್ಕೊಂಡು ಆ ಥರ. ಆದರೆ ನನಗೆ ಯಾರು ಏನಾರು ಹೇಳಿದ್ರೆ ನಾನು ಅದು ಖುಷಿಯಾಗೇ ತೊಗೊಳ್ತಾ ಇದ್ದೆ. ಯಾಕಂದರೆ ಅವ್ರು ಇರೋದೇ ಹೇಳ್ತಾ ಇದ್ದಾರೆ, ನಾನೇನು ಅವ್ರಿಗೆ ನಾನು ಇಲ್ಲದೇ ಇರೋದೇನು ಹೇಳಿರಲ್ಲ. ಆದರೆ ನಾನೇನಾರು ಒಬ್ರಿಗೆ ಮಾಡಿಬಿಟ್ರೆ, ಅಭಿಷೇಕ್ಗೋ ಇಲ್ಲ ಆ್ಯಶಿಗೆ ಮಾಡಿಬಿಟ್ರೆ ಮುಗಿಯೋದೇ ಕಾಯ್ತಾ ಇರ್ತಾರೆ. ಬಂದು 1 hour ಬಡ್ಕೊಳ್ಳೋದು ಸರ್. ನಾನು ಸುಮ್ಮನೆ ಇರ್ತೀನಿ ಹಿಂಗೆ, ಬಡ್ಕೊಳ್ಳಿ ಅಂತ. ಎದುರುಗಡೆ ಇದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿ ಮಾತಾಡ್ತೀವಿ. ನೀವು ಹೇಳಿ ಸರ್, ನೀವು ಮನೆ ಒಳಗಡೆ ಇದ್ದಾಗ ಬಿಹೈಂಡ್ ದ ಬ್ಯಾಕ್, ಬೆನ್ ಹಿಂದೆ ಯಾವತ್ತೂ ಮಾತಾಡ್ಲಿಲ್ವಾ? ಅಲ್ಲಿ ಎಲ್ಲರೂ ಮಾತಾಡ್ತಾರೆ, ನಾನು ಮಾತಾಡಿರ್ತೀನಿ ಸರ್. ಅವನಿಗೆ ಓಟ್ ಹಾಕು, ಅವನಿಗೆ ನನಗೆ ಆಗಲ್ಲ, ಅವ್ನು ಕಂಡ್ರೆ ಎಲ್ಲ ಮಾತಾಡಿದ್ದೀನಿ ಸರ್. ನನಗೆ ಈಗ ಧನು ಕಂಡ್ರೆ ದುರಂಕಾರಿ ಅಂತ, ಅಭಿಷೇಕ್ಗೆ ಮಾತಾಡ್ತಾರೆ, ಜಗಳಕ್ಕೆ ಕರ್ಕೊಬರ್ತಾನೆ. ಆಮೇಲೆ ನನಗೆ ಏಕವಚನದಲ್ಲಿ ಫಸ್ಟ್ ಡೇ ಮಾತಾಡ್ದ. ಅವನು ಬೆಡ್ಡಲ್ಲಿ ಮಲಗಿದಾಗ ಒಂಚೂರು ಖಾಲಿ ಮಾಡುವಂಥ ರಿಕ್ವೆಸ್ಟ್ ಮಾಡಿದರೆ ಎದ್ದು ಬಿಡ್ತಿದ್ದೆ. ಯಾಕಂದ್ರೆ ನಾನೇ 3ನೇ ಒಳಗೋದವನು. ಅಲ್ಲಿ ನಂದು ಬ್ಲೇಸರ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇವ್ರು ಏನೂ ಇಟ್ಕೊಂಡಿಲ್ಲ. ಅಲ್ಲಿ ನಾನು ಹೋಗಿ ಮಲಗಿದ್ದೀನಿ, ಬಂದು ಏಯ್ ನನ್ನ ಜಾಗ ಅದು ಹೇಳು ಅಂದ. ಅದೇನೇ ಸರ್ ನಾನು ಇಟ್ಕೊಂಡಿದ್ದೆ, ಹೇಳಿ ಅಂದಿದ್ರೆ ನಾನು ನೆಲದಲ್ಲಿ ಮಲ್ಕೊತಿದ್ದೆ. ಯಾಕಂದರೆ ಅಲ್ಲಿ ಎಲ್ಲರೂ ಬಟ್ಟೆಗಳು ಸೇಫಾಗಿ ವಾರ್ಡ್ರೂಬಲ್ಲಿ ಇಟ್ಕೊಂಡಿದ್ರು ಸರ್. ನಾನು ತೊಗೊಂಡೋಗಿದ್ದು ಎಲ್ಲರಿಗಿಂತ ಕಾಸ್ಟ್ಲಿ ಬಟ್ಟೆಗಳು, ಅದನ್ನು ನೆಲದ ಮೇಲೆ ಇಟ್ಟಿದ್ದೆ ಸರ್ 15 ದಿವಸ. ನಾನು ಯಾರಿಗೂ ಹಂಗೆ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ. ಅವರೇ ರಿಕ್ವೆಸ್ಟಲ್ಲಿ ಕೇಳಿದರೆ ನಾನು ಖಾಲಿ ಮಾಡಿಬಿಡ್ತಿದ್ದೆ. ಆ ಥರ ಅವರು ರ್ಯಾಶಾಗೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಅದರಿಂದ ಅವರಿಬ್ಬರು ದುಶ್ಮನ್ ಅಂತ ಅವಾಗವಾಗ ಇವ್ರಿಗೆ ಹೇಳ್ಕೊಂಡು ಅವ್ರಿಗೆ ಓಟ್ ಹಾಕು ಅಂತ ಇವ್ರಿಗೂ ಬ್ರೈನ್ ವಾಶ್ ಮಾಡ್ತಿದ್ದೆ. ಎಲ್ಲರೂ ಮಾತಾಡ್ತೀವಿ ಸರ್. ಯಾಕಂದರೆ ಅಲ್ಲಿ ಹಂಗಿರೋಕ್ಕೆ ಆಗೋದೇ ಇಲ್ಲ.